ನನ್ಗೆ ಒಂದು ಅಪೇಕ್ಷೆ ಇದೆ. ನೀವೆಲ್ಲರೂ ಮನ್ಸು ಮಾಡಿದ್ರೆ ಈ ಎಲ್ಲ ಸಬ್ಜೆಕ್ಟ್ ಉಳಿದಿದ್ದ ಹೇಳಲ್ಲ. ಸೈದ್ಧಾಂತಿಕವಾಗಿ ತೀರ್ಥಹಳ್ಳಿ ನಮ್ಮ ಜ್ಞಾನೇಂದ್ರ, ವಿಜೇಂದ್ರ ಅವರು, ರಾಘವೇಂದ್ರ, ಚನ್ನಬಸಪ್ಪನವರು, ಅವರು 4 ಜನ ನೀವು ಪ್ರೆಸ್ ಮೀಟಿಗೆ ಕರೆದ್ರೆ ನಾನು ಬರ್ತೀನಿ. ಅವರ ಚಿಂತನ ಗಂಗಾ ಕೃತಿ ಸಂಘ ರೂಪದರ್ಶನ ಇಟ್ಕೊಂಡು ಬರ್ತೀನಿ. ನನ್ನ ಪ್ರಶ್ನೆಗಳಿಗೆ ಅವ್ರು ಉತ್ತರ ಅಷ್ಟೇ. ನನ್ಗೇನ್ ಬೇಕಾಗಿಲ್ಲ. ಇದು ಆರ್ಥಿಕ ನೀತಿ ಏನಿದೆ, ಆರ್ಥಿಕ ನೀತಿ ಈ ಪ್ರಪಂಚದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಅದಕ್ಕೂ ಬೇಕಾ ಸಪರೇಟ್ ಮಾಡಿ. ಅದಕ್ಕಾದ್ರೆ ಸೈದ್ಧಾಂತಿಕವಾಗಿ ಅವರು ಹಿಂದೂ ಸಮಾಜದ ವಿರುದ್ಧ ಇದ್ದಾರೆ. ಬಹುಭಾಗ ಹಿಂದೂ ಸಮಾಜದ ವಿರುದ್ಧ ಇದ್ದಾರೆ. ನಾನು ಹಿಂದೂ ಧರ್ಮದ ಪರ ಇರೋನು. ನಾನು ಅವ್ರ ಜೊತೆ ಚರ್ಚೆಗೆ ರೆಡಿ ಇದ್ದೀನಿ. ಅವ್ರು ಹೇಳ್ತಕ್ಕಂಥದ್ದು ಏನಿದೆ, ಈ ದೇಶದಲ್ಲಿ 900 ಸೀಟಿನ ಅರೇಂಜ್ ಮಾಡಿರೋದವರು ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಹೊಸ ಪಾರ್ಲಿಮೆಂಟ್ ಕಟ್ಸಿರೋ ಉದ್ದೇಶ ಏನಂದ್ರೆ 900 ಸೀಟ್ ಇದೆ ಅಲ್ಲಿ. ಇಟ್ ಇಸ್ ನಾಟ್ ಎ ಸಡನ್ ಪ್ರೊವೊಕೇಶನ್ ಅಲ್ಲ ಇದು. ಹಿಂಗೆ ಬಾಬ್ರಿ ಮಸೀದಿ ಕಟ್ಟಿದ್ರು ಅದೇ ರೀತಿ ಇದನ್ನ ಮಾಡಿರೋದು. ಈ ಡಿಲಿಮಿಟೇಷನ್ ತಂದಿರೋದು ಅದಕ್ಕೇನೆ. 900 ಸೀಟ್ ಇದೆ. ನೆಕ್ಸ್ಟ್ ಅವ್ರಿಗೇನಾದ್ರು 360 ಸೀಟ್ ಬಂದಿದ್ರೆ ಅಸೆಂಬ್ಲಿ ಚುನಾವಣೆಗಳೇ ಇರ್ತಿರ್ಲಿಲ್ಲ. ಅವ್ರ ಪುಸ್ತಕದಲ್ಲೇ ಹೇಳುತ್ತೆ, ದೇರ್ ಶುಡ್ ನಾಟ್ ಬಿ ಎನಿ ಅದರ್ ಗವರ್ಮೆಂಟ್, ಓನ್ಲಿ ಒನ್ ಗವರ್ಮೆಂಟ್, ಒನ್ ಲೆಜಿಸ್ಲೇಚರ್. ಉತ್ತರ ಕೊಡ್ಲಿ, ನಾನು ರೆಡಿ ಇದ್ದೀನಿ ಮಾತಾಡೋದಕ್ಕೆ. ಅವ್ರನ್ನ ನೀವು ಕರೆಯೋದಾದ್ರೆ ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕಾಗುತ್ತೆ. ಭಾಷೆ ಸಂಸ್ಕೃತ ತಪ್ಪಿದ್ರೆ ಹಿಂದಿ ಅಷ್ಟೇ, ಮುಗೀತು. ಬೇರೆ ಯಾವ್ದೋ ಭಾಷೆ ಇರಬಹುದು ಅಂತ ಅವ್ರದ್ದು ಸ್ಟ್ಯಾಂಡ್ ಇದೆ. ಹಾಗಲ್ಲ, ನೀವು ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿಗೆ ಕೊಟ್ಟ ಮೇಲೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಮಾಡ್ತಾರೆ, ನಿಮ್ಮನ್ನ ಯಾರು ಕೇಳ್ತಾರೆ? ಈಗ ನಾವೇ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಜನರಲ್ ಇನಾಕ್ಟ್ಮೆಂಟ್ ತಂದ್ಬಿಟ್ಟು ಅದಕ್ಕೆ ಒಪ್ಪಿಗೆ ಕೊಟ್ಬಿಟ್ರೆ ಅದು ಸರ್ಕಾರ ಕ್ಯಾಬಿನೆಟ್ನವ್ರು ತೀರ್ಮಾನ ಮಾಡ್ತಾರೆ, ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಅದನ್ನು ವಿರೋಧ ಮಾಡಿದ್ರೆ ಹೇಗೆ? ಯು ಕೆನಾಟ್ ಡೂ ಇಟ್. ಯಾರು ಹೇಳಿದ್ ನಿಮಗೆ? ಈಗ ವಿಧಾನಸಭೆಯಲ್ಲಿ ಒಂದು ಲೆಜಿಸ್ಲೇಚರ್ ನಾವು ತರ್ತೀವಿ ಜನರಲ್. ನೀವೆಲ್ಲ ಒಂದ್ಸರಿ ಒಪ್ಪಿಗೆ ಕೊಟ್ಟ ಮೇಲೆ ರೂಲ್ಸ್ ಅಂಡ್ ಫ್ರೇಮ್ ಮಾಡೋರು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಮತ್ತೊಂದ್ಸರಿ ಅಸೆಂಬ್ಲಿಯಲ್ಲಿ ಇಡೋಲ್ಲ. ನಾನು ಹೇಳೋದು ಎರಡನ್ನು ಒಟ್ಟಿಗೆ ತರೋ ಉದ್ದೇಶ ಏನಿತ್ತು ಅನ್ನೋದನ್ನ ಹೇಳ್ಬೇಕು ಅವರು ಅಂತ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇಲ್ಲ. ಮಹಿಳಾ ಮೀಸಲು 23ರಲ್ಲಿ ಏನ್ ತಂದಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಅದನ್ನ ಮಾಡ್ಬೇಕಾಗಿತ್ತು. ನೀವು ಚರ್ಚೆ ಕರೀರಿ, ನಾನು ಬರ್ತೇನೆ. ಪ್ರೆಸ್ ಮೀಟ್ ಅಲ್ಲಿ ಜಗಳ ಏನ್ ಮಾಡೋದು? ನಾನು ನಮ್ ಬೇಕಾದ್ರೆ ಅಲ್ಲಿ ಕೂತ್ಕೊಂಡ್ರೆ ದೂರ ಕೂತ್ಕೊಳ್ತೀನಿ. ಅದು ಸಿಟ್ಟು ಬಂದ್ರೆ ನನಗೇನಂದ್ರೆ ಅವ್ರು ಉತ್ತರ ಕೊಡ್ಬೇಕು. ದಲಿತರು ಹಿಂದೂ ಧರ್ಮದವ್ರು ಅಲ್ಲ ಅಂತ ಹೇಳಿದ್ದಾರೆ ಆ ಪುಸ್ತಕದಲ್ಲಿ. ದೇ ಹ್ಯಾವ್ ಟು ಆನ್ಸರ್ ಫಾರ್ ಇಟ್. ಆನ್ಸರ್ ಹೇಳೋದ್ರ ಜೊತೆಗೆ ಅದನ್ನ ಖಂಡನ್ ಮಾಡ್ಬೇಕು. ಪೇಜ್ ನಂಬರ್ ಕೊಡ್ತೇನೆ, ಪುಸ್ತಕ ಇಲ್ಲದೆ ಇದೆ, ಅದನ್ನ ಹಿಡ್ಕೊಂಡೇ ಬರ್ತೀನಿ. ಅವ್ರದ್ದು ಈ ಪುಸ್ತಕ ಹಿಡ್ಕೊಂಡು ಬರ್ತೇನೆ. ಇದ್ರೊಳಗೆ ಯಾವ ಸ್ಟೇಟ್ ಗವರ್ಮೆಂಟ್ ಇರಬಾರ್ದು ಅಂತ ಹೇಳಿದ್ದಾರೆ. ನಾವು ಒಕ್ಕೂಟ ವ್ಯವಸ್ಥೆಗೆ ತೊಂದರೆ ಆಗತ್ತೆ ಅಂತ ರಾಘವೇಂದ್ರ ಹೇಳಿಕೆ ಕೊಡ್ತಾರೆ. ಈ ರೀತಿ ಮಾಡಿದ್ರೆ ಒಕ್ಕೂಟ ವ್ಯವಸ್ಥೆ ಅವ್ರಿಗೆ ಗೊತ್ತೇ ಇಲ್ಲ ಪಾಪ. ಒಕ್ಕೂಟ ವ್ಯವಸ್ಥೆ ವಿರುದ್ಧ ಅವ್ರ ಚಿಂತನೆ ರಂಗದಲ್ಲೇ ಇದೆ. ಅವಾಗ ಏನ್ ಮಾಡ್ಬೇಕು? ಅವರು ಗೋಳ್ವಾಲ್ಕರ್ ವಿರುದ್ಧ ಹೇಳಿಕೆ ಕೊಡ್ಬೇಕು. ಕೂಡ ರೆಡಿದಾರ ಅವರು. ಹೆಗಡೆಯವರ ವಿರುದ್ಧ ರೆಡಿ ಇಲ್ಲ ಅಲ್ವಾ? ಸಂಸ್ಕೃತ ಮೊದಲನೇ ಸ್ಥಾನಕ್ಕೆ ಬರ್ಬೇಕು, ಉಳಿದ ಯಾವ ಭಾಷೆನ ಅಗತ್ಯ ಇಲ್ಲ ಅಂತ ಒಪ್ಪಿಗೆ ಕೊಡಕ್ಕೆ ರೆಡಿ ಇದಾರ? ನಾನು ಎಷ್ಟು ವರ್ಷದಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಗೊತ್ತಾ? ದೇವರದಿಂದ ಒಬ್ರು ಮುಂದಕ್ಕೆ ಬಂದಿಲ್ಲ. ನೀವು ಕರೆಸಿದ್ರೆ ನಿಮ್ಗೊಂದು ಸನ್ಮಾನ ಮಾಡ್ತೀನಿ. ನೀವು ಅವ್ರನ್ನ ತಂದು ಕೂರಿಸ್ಕೊಂಡ್ರೆ ನನಗೆ ಇದಕ್ಕೆ ಉತ್ತರ ಕೊಟ್ರೆ ಆಯ್ತು ಅಷ್ಟೇ. ನನಗೇನಂದ್ರೆ ಒಂದು ಉತ್ತರ ಕೊಡ್ಬೇಕು, ಇಲ್ಲ ಅದನ್ನ ಖಂಡಿಸ್ಬೇಕು.